ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂದೀಪ್ ಕುಮಾರ್. ನಾನೊಂದು ಚಿಕ್ಕ ಕ್ವಶನ್ ಇದೆ, ಯಾರನ್ನ ಆನ್ಸರ್ ಮಾಡ್ತೀರಾ? ಯಾಕೆ ಶಿವ ಮತ್ತೆ ವಿಷ್ಣು ಮಧ್ಯ ಭೇದ ಭಾವ ಮಾಡಬಾರ್ದು ಗೊತ್ತಾ? ರೀಸನ್ ಗೊತ್ತಾ? ಇನ್ನೊಂದು, ಆ ಭೇದ ಭಾವ ಮಾಡಿದವ್ರಿಗೆ ಯಾವ ಪಾಪ ಸುತ್ಕೊಳತ್ತೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಬನ್ನಿ, ನಾನಿರೋದೆಂತಕ್ಕೆ ತಿಳಿಸ್ಕೊಡ್ತೀನಿ ನಿಮ್ಗೆ. ಶಿವ ಮತ್ತೆ ವಿಷ್ಣು ಮಧ್ಯ ಎಂತಕ್ ಭೇದ ಭಾವ ಮಾಡಬಾರ್ದಂದ್ರೆ, ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಶಿವಸ್ಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ. ಅಂದ್ರೆ ಶಿವ ಮತ್ತೆ ವಿಷ್ಣು ಒಂದೇ ರೂಪ ಅಂತ, ಶಿವನ್ ರೂಪದಲ್ಲಿ ವಿಷ್ಣು ಕಾಣ್ಬೇಕು, ವಿಷ್ಣು ರೂಪದಲ್ಲಿ ಶಿವನ್ ಕಾಣ್ಬೇಕು ಅಂತ ಇದರ್ಥ. ಈಗ ಶ್ಲೋಕದ ಸೆಕೆಂಡ್ ಪಾರ್ಟ್, ಶಿವಸ್ಯ ಹೃದಯಂ ವಿಷ್ಣು ವಿಷ್ಣು ಸ ಹೃದಯಂ ಶಿವಃ. ಸೆಕೆಂಡ್ ಪಾರ್ಟ್ ಶ್ಲೋಕದ ಅರ್ಥ ಏನಂದ್ರೆ, ವಿಷ್ಣು ಹೃದಯದಲ್ಲಿ ಶಿವ ಇರ್ತಾನೆ, ಶಿವ ಹೃದಯದಲ್ಲಿ ವಿಷ್ಣು ಇರ್ತಾನೆ ಅಂತ ಅರ್ಥ. ಶಿವ ಮತ್ತೆ ವಿಷ್ಣು ಮಧ್ಯೆ ಭೇದ ಭಾವ ಮಾಡಿದವ್ರಿಗೆ ಬ್ರಹ್ಮ ಹತ್ಯೆ ಪಾಪ ಸುತ್ಕೊಳತ್ತೆ, ಮತ್ತೆ ಅವರು ನರ್ಕೋಕ್ ಹೋಗ್ತಾರೆ. ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರ್ತಿದೆ. ಲಾಸ್ಟ್ ಅಲ್ಲಿ ಇನ್ನೊಂದು ಕ್ವಶನ್, ಶಿವ ಪುರಾಣ ಬರೆದವರ ಹೆಸರೇನು? ಆನ್ಸರ್ ಗೊತ್ತಿರೋರು ಕಮೆಂಟ್ ಅಲ್ಲಿ ಆನ್ಸರ್ ಹಾಕಿ.